ಸಂಪದ ಅಪ್ಪನಿಗಾಗಿ ಅಳುತ್ತಾ ನಿಂತಿದ್ದಾಗ ವಟಾರದ ಗೇಟಿನ ಮುಂದೆ ಹಿಂದೆಂದೂ ಕಾಣದಂತಹ ದೃಶ್ಯವೊಂದು ಅನಾವರಣಗೊಂಡಿತ್ತು. ಸೈರನ್ ಹಾಕಿದ 4 ಕಪ್ಪು ಬಣ್ಣದ ಸೆಕ್ಯೂರಿಟಿಗಳ ಕಾರ್ಗಳ ನಡುವೆ ಹೊಚ್ಚ ರೇಂಜ್ ರೋವರ್ ಕಾರ್ ಒಂದು ನಿಂತಿತ್ತು. ಅದರಿಂದ ಇಳಿದವರು ವೀರ್ನ ಗೆಳೆಯರಾದ ಯುವನ್ ಮತ್ತು ಆರ್ಯನ್. ಅವರು ಅತ್ಯಂತ ಗೌರವದಿಂದ ಕಾರಿನ ಹಿಂದಿಲ ಬಾಗಿಲು ತೆರೆದರು. ವೀರ್ ತನ್ನ ಹಳೆಯ ಶರ್ಟ್ ಬಿಟ್ಟು ಅತ್ಯಂತ ದುಬಾರಿ ಸೂಟ್ ಧರಿಸಿ ಕಣ್ಣಿಗೆ ಬ್ಲ್ಯಾಕ್ ಗ್ಲಾಸ್ ಹಾಕಿ ಗತ್ತಿನಿಂದ ಕೆಳಗಿಳಿದ. ಇಡೀ ವಟಾರದ ಜನವಷ್ಟೇ ಅಲ್ಲ, ಅಲ್ಲಿಗೆ ಬಂದಿದ್ದ ಪೊಲೀಸರು ಕೂಡ ಅವನನ್ನು ಕಂಡು ದಂಗಾಗಿ ಸೆಲ್ಯೂಟ್ ಹೊಡೆದರು. ಸಂಪದ ದಿಗ್ಭ್ರಮೆಯಿಂದ, ವೀರ್, ಇದೇನಿದು? ಈ ಕಾರ್, ಈ ಜನ, ನೀನು ಯಾರು? ವೀರ್ ಸಂಪದಾಳ ಕೈ ಹಿಡಿದು, ಸಂಪದ, ನಾನು ಯಾರು ಅಂತ ಕೇಳಿದ್ದೆ ಅಲ್ವಾ? ಇವತ್ತಿನಿಂದ ನಾನು ನಿನ್ನ ಬಡವ ವೀರ್ ಅಲ್ಲ, ನಿನ್ನನ್ನು ಕಾಪಾಡೋ ವೀರ್ ಪ್ರತಾಪ್ ಸಿಂಹ. ನಡಿ, ನಮ್ಮ ಅಪ್ಪನನ್ನ ಯಾರು ಏನೂ ಮಾಡೋಕ್ಕೆ ಆಗಲ್ಲ. ಪೊಲೀಸ್ ಸ್ಟೇಷನ್ನಲ್ಲಿ ಜಗನ್ ಮತ್ತು ಲೈಲಾ ಕುಳಿತು ಕೃಷ್ಣ ಅವರ ಮರ್ಯಾದೆ ಹರಾಜಾಗುವುದನ್ನು ನೋಡಿ ಸಂಭ್ರಮಿಸುತ್ತಿದ್ದರು. ಅಷ್ಟರಲ್ಲಿ ವೀರ್ ತನ್ನ ಇಡೀ ಆಜ್ಞಾಪಕ ಪಡೆಯೊಂದಿಗೆ ಅಲ್ಲಿಗೆ ಕಾಲಿಟ್ಟ. ಲೈಲಾ ಕೈಯಲ್ಲಿದ್ದ ಕಾಫಿ ಕಪ್ ಕೆಳಗೆ ಬಿದ್ದು ಚೂರಾಯಿತು. ಅವಳು ಯಾರನ್ನು ಬಡವನೆಂದು ಅಣಕಿಸಿದ್ದಳೋ ಅವನು ಇಂದು ಇಡೀ ನಗರದ ಅಧಿಪತಿಯಂತೆ ನಿಂತಿದ್ದ. ಲೈಲಾ, ವೀರ್, ನೀನು ಸಿಂಹ ಕಾರ್ಪ್ಸ್ನ ಬಾಸ್ ಸೂರ್ಯ ಪ್ರತಾಪ್ ಸಿಂಹನಾ? ಇಂಪಾಸಿಬಲ್. ವೀರ್ ಲೈಲಾಳ ಹತ್ತಿರ ಹೋಗಿ, ಲೈಲಾ, ನೀನು ಶೇರ್ ಮಾರ್ಕೆಟ್ನಲ್ಲಿ ಬಿದ್ದಿದ್ದಕ್ಕೆ ಗಾಬರಿಯಾಗಿದ್ದೆ, ಆದರೆ ನನ್ನ ಮಡದಿಯನ್ನು ಅವಮಾನಿಸಿದ ದಿನವೇ ನಿನ್ನ ಪತನ ಶುರುವಾಗಿತ್ತು. ಇನ್ನು ಜಗನ್ ಬೇರೆಯವರ ಅಕೌಂಟ್ ಬುಕ್ಸ್ ತಿದ್ದೋದು ಸುಲಭ, ಆದರೆ ಈ ಸಿಂಹ ಬಂದಿರೋ ಹಣೆಬರಹ ತಿದ್ದೋಕೆ ಯಾರಿಂದಲೂ ಸಾಧ್ಯವಿಲ್ಲ. ವೀರ್ ತನ್ನ ಲೀಗಲ್ ಅಡ್ವೈಸರ್ ರಿಯಾ ಸಿದ್ಧಪಡಿಸಿದ್ದ ಅಸಲಿ ದಾಖಲೆಗಳನ್ನು ಪೊಲೀಸ್ ಕಮಿಷನರ್ ಮುಂದೆ ಇಟ್ಟನು. ಜಗನ್ ಹೇಗೆ ಡಿಜಿಟಲ್ ಸಹಿಗಳನ್ನು ಫೋರ್ಜರಿ ಮಾಡಿದ್ದಾನೆ ಎಂಬ ವಿಡಿಯೋ ಸಾಕ್ಷ್ಯವನ್ನು ಆರ್ಯನಲ್ಲಿರುವ ದೊಡ್ಡ ಸ್ಕ್ರೀನ್ ಮೇಲೆ ಹಾಕಿದ. ಕೇವಲ 5 ನಿಮಿಷಗಳಲ್ಲಿ ಕೃಷ್ಣ ಅವರ ಮೇಲಿದ್ದ ಎಲ್ಲ ಆರೋಪಗಳು ಸುಳ್ಳೆಂದು ಸಾಬೀತಾದವು. ಕಮಿಷನರು ಅವರು ಕೃಷ್ಣ ಗೌರವಯುತ ಬಿಡುಗಡೆಗೆ ಆದೇಶ ನೀಡಿದರು. ಕೃಷ್ಣ ವೀರ್ನನ್ನು ಅಪ್ಪಿಕೊಂಡು, ವೀರ್, ನಾನು ನಿನ್ನನ್ನು ನಂಬಿದ್ದು ಸುಳ್ಳಾಗಲಿಲ್ಲ. ಸಂಪದ ಇವತ್ತು ಅಸಲಿ ಬಂಗಾರವಾಗಿ ನಿಂತಿದ್ದಾಳೆ. ಅಂದರೆ ಅದಕ್ಕೆ ನೀನೇ ಈ ಪರೀಕ್ಷೆಯೇ ಕಾರಣ. ವೀರ್ ಸಂಪದಾಳನ್ನು ತನ್ನ ರೇಂಜ್ ರೋವರ್ ಕಾರ್ನಲ್ಲಿ ಕೂರಿಸಿಕೊಂಡು ವಟಾರಕ್ಕೆ ಮರಳಿದ. ಅಲ್ಲಿನ ಪ್ರತಿಯೊಬ್ಬರಿಗೂ ವೀರ್ ದೊಡ್ಡ ಉದ್ಯಮಿ ಎಂದು ತಿಳಿದಾಗ ಅವರಿಗೆ ಆಶ್ಚರ್ಯವಾಯಿತು. ವೀರ್ ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡಿದ. ವೀರ್, ನಾನು ಇಲ್ಲಿ ಬಾಡಿಗೆದಾರನಾಗಿ ಬಂದಿರಬಹುದು, ಆದರೆ ನಿಮ್ಮ ಪ್ರೀತಿಯಿಂದ ನಾನು ಶ್ರೀಮಂತನಾದೆ. ಸಂಪದಾಳಿಗೆ ಬದುಕಿನ ಪಾಠ ಕಲಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಟಾರ ಇನ್ಮೇಲೆ ಕೇವಲ ವಟಾರವಲ್ಲ, ಇಲ್ಲಿನ ಪ್ರತಿಯೊಬ್ಬರ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯದ ಜವಾಬ್ದಾರಿ ಇನ್ಮೇಲೆ ನಂದು. ಸಂಪದ ವೀರ್ನ ಕಡೆ ನೋಡಿ ನಕ್ಕಳು. ಅವಳಿಗೆ ಇಂದು ಅರಮನೆಗೆ ಹೋಗುತ್ತಿದ್ದೇವೆ ಎಂಬ ಖುಷಿಗಿಂತ ಹೆಚ್ಚಾಗಿ ತನ್ನ ಗಂಡನ ಸತ್ಯ ಮತ್ತು ಧರ್ಮದ ಮೇಲೆ ಗೆಲುವು ಸಿಕ್ಕಿದ್ದಕ್ಕೆ ಹೆಮ್ಮೆ ಆಯಿತು. ಸಂಪದ, ವೀರ್ ಇನ್ಮೇಲೆ ರೇಂಜ್ ರೋವರ್ನಲ್ಲಿ ಓಡಾಡಿದ್ರು ವಟಾರದ ಆ ಮುಗ್ಧ ಪ್ರೀತಿ ಮಾತ್ರ ಮರೆಯಬೇಡ. ವೀರ್ ಅವಳ ಹಣೆಗೆ ಮುತ್ತಿಟ್ಟು, ಅದು ಎಂದಿಗೂ ಮರೆಯಲ್ಲ ಸಂಪದ. ಸಿಂಹ ಯಾವಾಗಲೂ ತನ್ನ ಅರಣ್ಯವನ್ನು ಪ್ರೀತಿಸುತ್ತೆ ಎಂದು ಹೇಳಿ ಅವಳನ್ನು ಅರಮನೆಯಂತ ತನ್ನ ಅಸಲಿ ಮನೆಗೆ ಕರೆದುಕೊಂಡು ಹೋದನು. ವೀರ್ನ ರೇಂಜ್ ರೋವರ್ ಕಾರ್ ಬಂದು ನಿಂತಿದ್ದು ನಗರದ ಅತ್ಯಂತ ಸುಂದರವಾದ ಬಂಗಲೆಯ ಮುಂದೆ. ಸಂಪದ ಕಾರಿನಿಂದ ಇಳಿದಾಗ ಅವಳಿಗೆ ತನ್ನ ಕಣ್ಣುಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ. ವಟಾರದ ಆ 10 ಅಡಿ ಕೋಣೆಯಲ್ಲಿ ಇದ್ದವಳಿಗೆ ಈ ವಿಶಾಲವಾದ ಹಸಿರು ಅಂಗಳ, ಸಾಲು ಸಾಲು ಕಾರುಗಳು ಯಾವುದೋ ಕನಸಿನ ಲೋಕದಂತೆ ಕಂಡವು. ವೀರ್ನ ತಾಯಿ ಮೀನಾಕ್ಷಿ ಅವರು ಬಾಗಿಲಲ್ಲಿ ಮಂಗಳಾರತಿ ತಟ್ಟೆ ಹಿಡಿದು ಕಾಯುತ್ತಿದ್ದರು. ವಟಾರಕ್ಕೆ ಗುಟ್ಟಾಗಿ ಬಂದಿದ್ದ ಅದೇ ಸಾದಾ ಮೀನಾಕ್ಷಿ ಇಂದು ರೇಷ್ಮೆ ಸೀರೆಯಲ್ಲಿ ಮಹಾರಾಣಿಯಂತೆ ಕಂಗೊಳಿಸುತ್ತಿದ್ದರು. ಮೀನಾಕ್ಷಿ, ಬಾ ಮಗಳೇ ಸಂಪದ. ಅಂದು ವಟಾರದಲ್ಲಿ ನಿನ್ನನ್ನು ಆ ಸ್ಥಿತಿಯಲ್ಲಿ ನೋಡಿದಾಗ ಜೀವ ಬಾಯಿಗೆ ಬಂದಿತ್ತು. ಆದರೆ ಇಂದು ನೀನು ಪರೀಕ್ಷೆಯಲ್ಲಿ ಗೆದ್ದು ಈ ಮನೆಯ ಅಸಲಿ ಸೊಸೆಯಾಗಿ ಬಂದಿದ್ದೀಯ. ಒಳಗೆ ಬಾ ತಾಯಿ. ಸಂಪದ ಮನೆ ಒಳಗೆ ಹೆಜ್ಜೆ ಇಟ್ಟಾಗ ವೀರ್ ಅವಳ ಕಿವಿಯಲ್ಲಿ ಮೆಲ್ಲನೆ ಪಿಸುಗುಟ್ಟಿದ್ದ. ಸಂಪದ, ಇದು ಬರೀ ಮನೆ ಅಷ್ಟೇ ಅಲ್ಲ, ಇದು ನನ್ನ ಜವಾಬ್ದಾರಿ. ಇಲ್ಲಿ ನಿನ್ನ ಪ್ರೀತಿಯ ಜೊತೆಗೆ ಅಧಿಕಾರವೂ ಇರುತ್ತೆ. ಸಂಪದ ಮತ್ತು ವೀರ್ ಅರಮನೆಯಲ್ಲಿದ್ದಾರೆ ಎಂಬ ಸುದ್ದಿ ತಿಳಿದ ತಕ್ಷಣ ರುಕ್ಮಿಣಿ ಅವರು ಅಲ್ಲಿಗೆ ಓಡಿ ಬಂದರು. ಇಷ್ಟು ದಿನ ವೀರ್ನನ್ನು ಬಡವ ಎಂದು ಜರುಗಿದ್ದ ಅವರಿಗೆ ಈ ಮನೆಯ ವೈಭವ ಕಂಡು ಮಾತು ಹೊರಡದಂತಾಯಿತು. ರುಕ್ಮಿಣಿ ಸ್ತಬ್ಧವಾಗಿ, ಕೃಷ್ಣ, ಇದೇನಾ ವೀರ್ನ ಅಸಲಿ ಮನೆ? ಇವನು ಬರೀ ಡೆಲಿವರಿ ಬಾಯ್ ಅಲ್ವಾ? ಇಷ್ಟೊಂದು ಆಸ್ತಿ ಇವನಿಗೆ ಎಲ್ಲಿಂದ ಬಂತು? ಕೃಷ್ಣ ನಗುತ್ತಾ, ರುಕ್ಮಿಣಿ, ನಾನು ಮೊದಲೇ ಹೇಳಿದ್ದೆ ವೀರ್ ಒಬ್ಬ ಡೈಮಂಡ್ ಅಂತ. ನೀನು ಕೇವಲ ಅವನ ಹೊರಗಿನ ಬಟ್ಟೆ ನೋಡಿದೆ, ಆದರೆ ನಾನು ಅವನ ಸಂಸ್ಕಾರ ನೋಡಿದೆ. ಈಗಲಾದರೂ ನಿನ್ನ ಅಹಂಕಾರ ಬಿಟ್ಟು ಮಗಳು ಅಳಿಯನನ್ನ ಹರಸು.
ರುಕ್ಮಿಣಿ ಅವರು ವೀರ್ನ ಮುಂದೆ ತಲೆ ತಗ್ಗಿಸಿ ನಿಂತರು. ತಾವು ಮಾಡಿದ ಅವಮಾನಗಳನ್ನೆಲ್ಲ ನೆನೆದು ಅವರಿಗೆ ಮುಜುಗರವಾಯಿತು. ಈತ ಲೈಲಾ ತನ್ನ ಸರ್ವಸ್ವವನ್ನು ಕಳೆದುಕೊಂಡಿದ್ದಾಳೆ. ಅವಳ ಬಿಸ್ನೆಸ್ ಮುಳುಗಿದೆ, ಆದರೆ ಅವಳ ಒಳಗಿನ ದ್ವೇಷ ಮಾತ್ರ ಇನ್ನೂ ಕುದಿಯುತ್ತಿದೆ. ಅವಳು ಈಗ ನೇರವಾಗಿ ವೀರ್ನನ್ನು ಎದುರಿಸಲು ಸಾಧ್ಯವಿಲ್ಲ ಎಂದು ತಿಳಿದು ಸಂಪದಾಳ ಹಳೆಯ ಶತ್ರುಗಳಾದ ಜಗನ್ ಮತ್ತು ವಿಕಾಸ್ ಜೊತೆ ಕೈ ಜೋಡಿಸಿದ್ದಾಳೆ. ಲೈಲಾ: ನೋಡಿ ವೀರ್ ಇವತ್ತು ಬಾಸ್ ಆಗಿರ್ಬೋದು, ಆದರೆ ಅವನ ಕೌಟುಂಬಿಕ ಶಾಂತಿಯನ್ನು ಕೆಡಿಸೋದು ನಮ್ಮ ಗುರಿ. ಸಂಪದ: ಈ ಮನೆಯಲ್ಲಿ ನೆಮ್ಮದಿಯಾಗಿ ಇರಬಾರ್ದು. ನಾವು ಈ ಮನೆಯ ಒಳಗೆ ಒಬ್ಬ ವ್ಯಕ್ತಿಯನ್ನು ಸೇರಿಸಬೇಕು. ಲೈಲಾ ಈಗ ವೀರ್ನ ಮನೆಯಲ್ಲಿ ಹೊಸ ಕೆಲಸದವಳ ವಿಷಯದಲ್ಲಿ ಅಥವಾ ಯಾವುದೋ ಬೇರೆ ನೆಪದಲ್ಲಿ ಒಬ್ಬ ಗೂಢಾಚಾರಿಯನ್ನು ಕಳಿಸಲು ಪ್ಲಾನ್ ಮಾಡಿದ್ದಾಳೆ. ರಾತ್ರಿ ಆ ವಿಶಾಲವಾದ ಬೆಡ್ರೂಮ್ನಲ್ಲಿ ಸಂಪದ ಕಿಟಕಿಯ ಹತ್ತಿರ ನಿಂತು ಚಂದ್ರನನ್ನು ನೋಡುತ್ತಿದ್ಲು. ವೀರ್ ಅವಳ ಹಿಂದೆ ಬಂದು ಅವಳ ಸೊಂಟವನ್ನು ಅಪ್ಪಿಕೊಂಡನು. ವೀರ್: ಏನು ಸಂಪದ, ವಟಾರದ ಆ ಪುಟ್ಟ ಕಿಟಕಿ ನೆನಪಾಗ್ತಿದೆಯಾ? ಸಂಪದ: ಹೌದು ವೀರ್, ಅಲ್ಲಿ ನಾವು ಬಡವರಾಗಿದ್ದು ನೆಮ್ಮದಿಯಾಗಿದ್ವಿ. ಈಗ ಇಷ್ಟೊಂದು ದೊಡ್ಡ ಮನೆಯಲ್ಲಿ ನಮಗೆ ಅದೇ ಹಳೆಯ ಪ್ರೀತಿ ಸಿಗುತ್ತಾ? ವೀರ್: ಪ್ರೀತಿ ಅನ್ನೋದು ಜಾಗದ ಮೇಲೆ ಇರಲ್ಲ ಸಂಪದ, ಇದು ಇಬ್ಬರ ಮನಸ್ಸಿನ ಮೇಲೆ ಇರುತ್ತೆ. ನಿನಗೆ ನನ್ನ ಬಗ್ಗೆ ಸುಳಿವು ಸಿಕ್ಕರೂ ನೀನು ಅದನ್ನು ತಿರಸ್ಕರಿಸಿ ನನ್ನ ಪ್ರೀತಿಯನ್ನು ಆರಿಸಿಕೊಂಡೆ. ಅದೇ ನನ್ನ ಗೆಲುವು. ಸಂಪದ ವೀರ್ನ ಎದೆಯ ಮೇಲೆ ತಲೆ ಇಟ್ಟಳು. ಅರಮನೆಯಂತಹ ಬಂಗಲೆಯಲ್ಲೇ ವೈಭೋಗವಿದ್ದರೂ ಸಂಪದಳಿಗೆ ವಟಾರದ ಆ ಸರಳತೆ ಕಾಡುತ್ತಿತ್ತು. ವೀರೀಗ ಸಿಂಹ ಕಾರ್ಪ್ಸ್ನ ಕೆಲಸಗಳಲ್ಲಿ ಮುಳುಗಿದ್ದರು ಸಂಪದಳನ್ನು ಕಣ್ಣಿನ ರೆಪ್ಪೆಯಂತೆ ನೋಡಿಕೊಳ್ತಿದ್ದ. ಆದರೆ ಈ ಐಶ್ವರ್ಯದ ನಡುವೆ ಹೊಸದೊಂದು ಸವಾಲು ಅವಳ ಮುಂದೆ ಬಂದು ನಿಂತಿತ್ತು. ಮೀನಾಕ್ಷಿ ಅವರು ಸೌಮ್ಯವಾಗಿದ್ದರು. ಈ ದೊಡ್ಡ ಮನೆಯಲ್ಲಿ ಅವರು ಪಕ್ಕಾ ಶಿಸ್ತಿನ ಮನುಷ್ಯರು. ಮರುದಿನ ಬೆಳಿಗ್ಗೆ ಸಂಪದ ಸ್ವಲ್ಪ ತಡವಾಗಿ ಎದ್ದಾಗ ಮೀನಾಕ್ಷಿ ಅವರು ಮನೆಯ ಹಜಾರದಲ್ಲಿ ಎಲ್ಲ ಕೆಲಸದವರನ್ನು ಸಾಲಾಗಿ ನಿಲ್ಲಿಸಿ ಅವರಿಗೆ ಕೆಲಸ ಹಂಚುತ್ತಿದ್ದರು. ಮೀನಾಕ್ಷಿ: ನೋಡು ಸಂಪದ, ವಟಾರದಲ್ಲಿ ನೀನು ಒಬ್ಬ ಸಾಮಾನ್ಯ ಗೃಹಿಣಿಯಾಗಿದ್ದೆ, ಆದರೆ ಈ ಮನೆಯಲ್ಲಿ ನೀನು ಸಾವಿರಾರು ಜನರಿಗೆ ಅನ್ನ ನೀಡುವ ಮನೆಯ ಒಡತಿ. ಇಲ್ಲಿ ಸಮಯದ ಬೆಲೆ ಬಹಳ ಮುಖ್ಯ. ಇವತ್ತಿನಿಂದ ಈ ಮನೆಯ ಅಡುಗೆ ಮನೆ ಮತ್ತು ಕೆಲಸದವರ ಉಸ್ತುವಾರಿ ನಿನ್ನದು. ಸಂಪದಳಿಗೆ ಅಡುಗೆ ಮಾಡುವುದು ಗೊತ್ತಿತ್ತು, ಆದರೆ 50 ಜನರಿಗೆ ಅಡುಗೆ ಮಾಡಿಸುವುದು ಮತ್ತು ದೊಡ್ಡ ಮನೆಯನ್ನು ನಿಭಾಯಿಸುವುದು ಹೊಸದಾಗಿತ್ತು. ಅತ್ತೆಯ ಈ ಗತ್ತನ್ನು ಕಂಡು ಸಂಪದಳಿಗೆ ಆಶ್ಚರ್ಯವಾಯಿತು. ವೀರ್ ಆಫೀಸ್ಗೆ ಹೋಗುವ ಮುನ್ನ ಸಂಪದಾಳ ಹತ್ತಿರ ಬಂದು ಅವಳ ಗೊಂದಲದಲ್ಲಿ ಇರುವುದನ್ನು ಕಂಡು ಅವಳ ಕೈ ಹಿಡಿದು ಅಂದ. ವೀರ್: ಏನು ಸಂಪದ, ಅಮ್ಮನ ಈ ಹೊಸ ರೂಪ ನೋಡಿ ಶಾಕ್ ಆಯ್ತಾ? ಅವರು ಹೊರಗಷ್ಟೇ ಕಠಿಣ, ಒಳಗಡೆ ಅದೇ ಪ್ರೀತಿ ಇದೆ. ನೀನು ಭಯ ಪಡಬೇಡ, ಏನಾದರೂ ತಪ್ಪಾದರೆ ನಾನಿದ್ದೀನಿ. ಸಂಪದ ಮೆಲ್ಲನೆ ನಕ್ಕಳು. ನೀನು ಯಾವಾಗಲೂ ನನ್ನ ಹಿಂದೆ ಇರ್ತೀಯ ಅನ್ನೋ ಧೈರ್ಯವೇ ನನ್ನ ಶಕ್ತಿ ವೀರ್. ಇತ್ತ ಲೈಲಾ ತನ್ನೆಲ್ಲ ಆಸ್ತಿ ಕಳೆದುಕೊಂಡು ಬೀದಿಗೆ ಬಂದಿದ್ದಳು. ಅವಳು ಈಗ ಸೇಡು ತೀರಿಸಿಕೊಳ್ಳುವ ಬದಲು ಸಂಪದಾಳ ಕರುಣೆಯನ್ನು ಬಳಸಿಕೊಳ್ಳಲು ನಿರ್ಧರಿಸಿದಳು. ಅವಳು ಹಳೆಯ ಬಟ್ಟೆ ಹಾಕಿಕೊಂಡು ಮುಖವನ್ನು ಬಾಡಿಸಿಕೊಂಡು ವೀರ್ನ ಮನೆಯ ಗೇಟಿನ ಮುಂದೆ ಬಂದು ನಿಂತಳು. ಸೆಕ್ಯೂರಿಟಿ ಅವಳನ್ನು ತಡೆಯಲು ಹೋದಾಗ ಸಂಪದ ಅಲ್ಲಿಗೆ ಬಂದಳು. ಲೈಲಾ ಅಳುತ್ತಾ: ಸಂಪದ, ನನ್ನನ್ನು ಕ್ಷಮಿಸಿಬಿಡು. ನನಗೆ ಇರಲು ಜಾಗವಿಲ್ಲ, ತಿನ್ನಲು ಅನ್ನವಿಲ್ಲ. ನನಗೇನಾದರೂ ಒಂದು ಕೆಲಸ ಕೊಡು. ನಿನ್ನ ಮನೆಯಲ್ಲಿ ಪಾತ್ರೆ ತೊಳೆಯಲು ಅಥವಾ ನೆಲ ಒರೆಸಲು ನಾನು ಸಿದ್ಧವಾಗಿದ್ದೇನೆ. ದಯವಿಟ್ಟು ನನ್ನನ್ನು ಹೊರಗೆ ಹಾಕಬೇಡ. ಸಂಪದಳಿಗೆ ಲೈಲಾಳ ಸ್ಥಿತಿ ನೋಡಿ ಸಂಕಟವಾಯಿತು. ಅವಳು ಹಳೆಯದನ್ನೆಲ್ಲ ಮರೆತು ಅವಳನ್ನು ಒಳಗೆ ಕರೆದಳು. ಆದರೆ ವೀರ್ ಇದನ್ನು ನೋಡಿ ದೂರದಿಂದಲೇ ತನ್ನ ಗೆಳೆಯ ಆರ್ಯನ್ಗೆ ಸನ್ನೆ ಮಾಡಿದ. ಆರ್ಯನ್: ಈ ನರಿಯ ಮೇಲೆ ಒಂದು ಕಣ್ಣಿರಲಿ. ಇವಳು ಪ್ರೀತಿಗಾಗಿ ಬಂದಿಲ್ಲ, ಯಾವುದೋ ಸಂಚು ಹೊತ್ತು ಬಂದಿದ್ದಾಳೆ. ಅಂದು ರಾತ್ರಿ ಮನೆಯವರೆಲ್ಲ ಮಲಗಿ ಆಮೇಲೆ ಸಂಪದಳಿಗೆ ಏನೋ ಶಬ್ದ ಕೇಳಿಸ್ತು. ಅವಳು ಮೆಲ್ಲನೆ ಎದ್ದು ಹೋಗಿ ನೋಡಿದಾಗ ಲೈಲಾ ವೀರ್ನ ಪರ್ಸನಲ್ ಸ್ಟಡಿ ರೂಮ್ನ ಬೀಗವನ್ನು ತೆರೆಯಲು ಪ್ರಯತ್ನಿಸುತ್ತಿದ್ದಳು. ಆದರೆ ಲೈಲಾಳಿಗೆ ಗೊತ್ತಿರಲಿಲ್ಲ ಆ ರೂಮ್ನಲ್ಲಿ CCTV ಮಾತ್ರವಲ್ಲದೆ ಸಿಂಹ ಪ್ರತಾಪ್ನ ಅತ್ಯಂತ ನಂಬಿಕಸ್ಥ ನಾಯಿ ರುದ್ರ ಅಲ್ಲಿ ಕಾವಲಿತ್ತು ಎಂದು. ರುದ್ರ ಗುರ್ರೆಂದು ಗುಡುಗಿದಾಗ ಲೈಲಾ ನಡುಗಿ ಹೋಗಿ ಕೆಳಗೆ ಬಿದ್ದಳು. ಸಂಪದ ಲೈಟ್ ಹಾಕಿದಳು. ವೀರ್ ಕೂಡ ಅಲ್ಲಿಗೆ ಬಂದಿದ್ದ. ವೀರ್: ಲೈಲಾ, ಬಣ್ಣದ ವೇಷ ಹಾಕ್ಕೊಂಡು ಸುಲಭ, ಆದರೆ ಗುಣ ಬದಲಾಯಿಸ್ಕೊಳ್ಳೋದು ಕಷ್ಟ. ನೀನು ಸುಧಾರಿಸ್ತೀಯಾ ಅಂದ್ಕೊಂಡಿದ್ದೆ, ಆದರೆ ನೀನು ಈ ಮನೆಗೆ ಕನ್ನ ಹಾಕೋಕೆ ಬಂದಿದ್ದೀಯಾ. ಸಂಪದ ಲೈಲಾಳನ್ನು ನೋಡಿ ಅಂದಳು. ನಾನು ನಿನಗೆ ಕೊಟ್ಟಿದ್ದು ಕೆಲಸ ಅಲ್ಲ ಲೈಲಾ, ಒಂದು ಅವಕಾಶ. ಆದರೆ ನೀನು ಅದನ್ನು ಹಾಳು ಮಾಡಿಕೊಂಡೆ. ಮನುಷ್ಯನಿಗೆ ದುಡ್ಡು ಹೋದರೆ ಮತ್ತೆ ಸಂಪಾದಿಸ್ಬೋದು, ಆದರೆ ನಂಬಿಕೆ ಹೋದರೆ ಅದನ್ನು ವಾಪಸ್ ಪಡೆಯೋಕೆ ಆಗಲ್ಲ. ಲೈಲಾಳ ಮೋಸದ ಆಟ ಬಯಲಾದಾಗ ಅರಮನೆಯ ಹಜಾರದಲ್ಲಿ ಮೌನ ಆವರಿಸಿತ್ತು. ವೀರ್ನ ಕಣ್ಣುಗಳಲ್ಲಿ ಕ್ರೋಧಕ್ಕಿಂತ ಹೆಚ್ಚಾಗಿ ಲೈಲಾಳ ಕುಚೇಷ್ಟೆಯ ಬಗ್ಗೆ ಅಸಹ್ಯವಿತ್ತು. ವೀರ್ ಲೈಲಾಳನ್ನು ಪೊಲೀಸರಿಗೆ ಒಪ್ಪಿಸಲಿಲ್ಲ, ಯಾಕಂದರೆ ಜೈಲಿಗೆ ಹೋದರೆ ಅವಳು ಸುಲಭವಾಗಿ ಹೊರಗೆ ಬರಬಹುದು ಎಂದು ಅವನಿಗೆ ತಿಳಿದಿತ್ತು. ವೀರ್: ಲೈಲಾ, ನಿನ್ನನ್ನು ಪೊಲೀಸರಿಗೆ ಕೊಟ್ಟರೆ ನೀನು ಮತ್ತೆ ಅದೇ ಹಳೆಯ ದಾರಿ ಹಿಡಿತೀಯ. ಅದಕ್ಕೆ ನಿನಗೆ ಒಂದು ಸರಿಯಾದ ಪಾಠ ಬೇಕು. ನೀನು ಈ ಮನೆಯಲ್ಲಿ ನೆಲ ಒರೆಸೋ ಕೆಲಸ ಮಾಡ್ತೀನಿ ಅಂದೆ ಅಲ್ವಾ, ಅದನ್ನೇ ಮಾಡು. ಆದರೆ ನೀನು ಗಳಿಸೋ ಪ್ರತಿಯೊಂದು ರೂಪಾಯಿಯನ್ನು
ನೀನು ಯಾರ ಅಹಂಕಾರ ಮುರಿಯೋಕೆ ಪ್ರಯತ್ನ ಪಟ್ಟಿಯೋ ಆ ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ನಿಧಿಗೆ ಕೊಡಬೇಕು. 1 ತಿಂಗಳು ಈ ಮನೆಯಲ್ಲಿ ಒಬ್ಬ ಸಾಮಾನ್ಯ ಕೆಲಸದಾಕೆಯಾಗಿ ಇರು. ಆಗ ನಿನಗೆ ಕಷ್ಟಪಟ್ಟು ದುಡಿಯೋ ಅಸಲಿ ಬೆಲೆ ಗೊತ್ತಾಗುತ್ತೆ. ಲೈಲಾಳಿಗೆ ಅಕ್ಷರಶಃ ಅವಮಾನವಾಯಿತು. ಮಹಾರಾಣಿಯಂತೆ ಬದುಕುತ್ತಿದ್ದವಳು ಈಗ ತಾನು ದ್ವೇಷಿಸುತ್ತಿದ್ದ ಸಂಪದಾಳ ಮನೆಯಲ್ಲಿ ಕೆಲಸ ಮಾಡಬೇಕಾದ ಸ್ಥಿತಿ ಬಂತು. ಅವಳಿಗೆ ಬೇರೆ ದಾರಿನೇ ಇರಲಿಲ್ಲ. ಇತ್ತ ವೀರ್ ಮನೆಯ ವಿಷಯಗಳಲ್ಲಿ ಬ್ಯುಸಿಯಾಗಿದ್ದನು ಕಂಡು ಜಗನ್ ತನ್ನ ಅಸಲಿ ಆಟ ಶುರು ಮಾಡಿದ. ವೀರ್ನ ಕಂಪನಿಯಾದ ಸಿಂಹ ಪ್ರೊಡಕ್ಷನ್ಸ್ ಮತ್ತು ಸಿಂಹ ಟೆಕ್ನ ಸರ್ವರ್ಗಳ ಮೇಲೆ ಸೈಬರ್ ಅಟ್ಯಾಕ್ ಮಾಡಿಸಿದ. ಜಗನ್, ವೀರ್, ನೀನು ಮಡದಿಯ ಜೊತೆ ಮನೆಯಲ್ಲಿ ಸುಖವಾಗಿದ್ದೀಯಾ, ಆದರೆ ನಿನ್ನ ಆಫೀಸ್ನ ಎಲ್ಲ ಸೀಕ್ರೆಟ್ ಡೇಟಾ ಈಗ ನನ್ನ ಕೈಯಲ್ಲಿದೆ. ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನಿನ್ನ ಕಂಪನಿಯ ವ್ಯಾಪಾರ ಕುಸಿಯುತ್ತೆ. ಜಗನ್ ವೀರ್ನ ಕ್ಲೈಂಟ್ಗಳಿಗೆ ಸುಳ್ಳು ಮಾಹಿತಿಯನ್ನು ರವಾನಿಸಿ ಕಂಪನಿಯ ಮೇಲೆ ನಂಬಿಕೆ ಹೋಗುವಂತೆ ಪ್ಲಾನ್ ಮಾಡಿದ. ಇದರಿಂದ ಒಂದೇ ರಾತ್ರಿಯಲ್ಲಿ ವೀರ್ಗೆ ಸಾವಿರಾರು ಕೋಟಿ ರೂಪಾಯಿ ನಷ್ಟವಾಗುವ ಸಾಧ್ಯತೆ ಇತ್ತು. ಮಧ್ಯರಾತ್ರಿ ವೀರ್ ತನ್ನ ಸ್ಟಡಿ ರೂಮ್ನಲ್ಲಿ ಯುವನ್ ಮತ್ತು ಆರ್ಯನ್ ಜೊತೆ ವಿಡಿಯೋ ಕಾಲ್ನಲ್ಲಿದ್ದ. ಅವನ ಮುಖದಲ್ಲಿ ಯಾವುದೇ ಆತಂಕವಿರಲಿಲ್ಲ. ವೀರ್, ಯುವನ್, ಜಗನ್ ಆಡ್ತಿರೋದು ಸಣ್ಣ ನಾಟ. ನಮ್ಮ ಬ್ಯಾಕಪ್ ಸರ್ವರ್ ಅನ್ನು ಆನ್ ಮಾಡಿ. ಜಗನ್ ಯಾವ ಸೋರ್ಸ್ನಿಂದ ಅಟ್ಯಾಕ್ ಮಾಡ್ತಿದ್ದಾನೋ ಅದೇ ಸೋರ್ಸ್ಗೆ ವಾಪಸ್ ವೈರಸ್ ಕಳುಹಿಸಿ. ಅವನ ಇಡೀ ಸಿಸ್ಟಮ್ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಲಾಕ್ ಆಗಬೇಕು. ಅವನು ನಮ್ಮ ಡೇಟಾ ತಗೊಳ್ಳೋಕೆ ಬಂದರೆ ಅವನ ಅಕೌಂಟ್ನಲ್ಲಿರೋ ದುಡ್ಡು ಚಾರಿಟಿಗೆ ಹೋಗೋ ಹಾಗೆ ಮಾಡಿ. ಸಂಪದ ಕಾಫಿ ಕುಡಿದು ವೀರ್ನ ಹತ್ತಿರ ಬಂದಳು. ವೀರ್ ಟೆನ್ಷನ್ನಲ್ಲಿರುವುದನ್ನು ಕಂಡು ಅವಳು ಅವನ ಭುಜದ ಮೇಲೆ ಕೈ ಇಟ್ಟಳು. ಸಂಪದ, ವೀರ್, ಬಿಸ್ನೆಸ್ನಲ್ಲಿ ಏರಿಳಿತ ಸಹಜ, ಆದರೆ ನೀನು ಯಾವತ್ತೂ ಒಬ್ಬಂಟಿಯಲ್ಲ. ಈ ಕಷ್ಟದ ಸಮಯದಲ್ಲೂ ನಾನು ನಿನ್ನ ಜೊತೆ ಇರ್ತೀನಿ. ಬೇಕಾದರೆ ನಾನು ಮತ್ತೆ ಆ ಸ್ಕೂಲ್ ಕೆಲಸಕ್ಕೆ ಹೋಗಿ ಮನೆ ನಡೆಸೋಕೆ ಸಹಾಯ ಮಾಡ್ತೀನಿ. ವೀರ್ ಅವಳನ್ನು ನೋಡಿ ಪ್ರೀತಿಯಿಂದ ನಕ್ಕನು. ಸಂಪದ, ಈ ಪ್ರೀತಿ ನನಗೆ ದೊಡ್ಡ ಆಸ್ತಿ. ಜಗನ್ ಎಂತಹ ಅಟ್ಯಾಕ್ ಮಾಡಿದ್ರೋ ನಿನ್ನ ಈ ಬೆಂಬಲ ಇರೋವರೆಗೂ ಅವನು ನನ್ನನ್ನು ಸೋಲ್ಸೋಕೆ ಆಗಲ್ಲ. ಬೆಳಿಗ್ಗೆ ಜಗನ್ ತನ್ನ ಆಫೀಸ್ಗೆ ಬಂದಾಗ ಅಲ್ಲಿ ಪೊಲೀಸರು ಮತ್ತು ಬ್ಯಾಂಕ್ ಅಧಿಕಾರಿಗಳು ಕಾಯುತ್ತಿದ್ದರು. ಅಧಿಕಾರಿ, ಜಗನ್ ಅವರೇ, ನಿಮ್ಮ ಅಕೌಂಟ್ನಿಂದ 100 ಕೋಟಿ ರೂಪಾಯಿ ಯಾವುದೋ ಅನಾಥಾಶ್ರಮಕ್ಕೆ ವರ್ಗಾವಣೆ ಆಗಿದೆ. ಅಷ್ಟೇ ಅಲ್ಲ, ನೀವು ಸೈಬರ್ ಕ್ರೈಮ್ ಮಾಡಿರೋ ದಾಖಲೆಗಳು ನಮಗೆ ಸಿಕ್ಕಿವೆ. ನೀವು ಅರೆಸ್ಟ್ ಆಗಿದ್ದೀರಾ. ಜಗನ್ ದಿಕ್ಕು ತೋಚದೆ ನಿಂತಿದ್ದಾಗ ಅವನ ಫೋನ್ಗೆ ವೀರ್ನಿಂದ ಒಂದು ಮೆಸೇಜ್ ಬಂತು. ಬೇರೆಯವರ ಮನೆಯನ್ನ ಸುಡೋಕೆ ಹೋದ್ರೆ ಮೊದಲು ನಿನ್ನ ಕೈಯೇ ಸುಟ್ಟುಕೊಳ್ಳುತ್ತೆ ಜಗನ್. ಇದು ಸಿಂಹನ ಶಿಕ್ಷೆ. ವೀರ್ನ ಸಾಮ್ರಾಜ್ಯ ಈಗ ಇನ್ನೂ ಬಲವಾಯಿತು. ಲೈಲಾ ಮನೆಯಲ್ಲಿ ಕಸ ಗುಡಿಸ್ತಿದ್ರೆ ಜಗನ್ ಜೈಲಿನ ಕಂಬಿ ಎಣಿಸ್ತಿದ್ದ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.